ಏನ್ ಕ್ಲಾರಿಟಿ ಆಯ್ತು ಸರ್. 10 ಎಕರೆ 20 ಎಕರೆ 100 ಎಕರೆ 200 ಎಕರೆ 300 ಎಕರೆ ಮಾಡಿದ್ರು ಮೂಲೆಗೆ ಸರ್ ಹಾಕೋದು. ಸೆಂಟ್ರಿಗೆ ಹಾಕಿದ್ರೆ ರೇಟ್ ಕಡಿಮೆ ಆಗಲ್ವಾ? ಓ ಹಾಕ್ಬಿಡ್ತಾರಾ? ಆಯ್ತು, ನಾನೇ 300 ಎಕರೆ ಸಂಪಾದಿಸ್ತೀನಿ. ಅಬ್ಬಾ, ನಮ್ಮ ಅಪ್ಪ ಸಂಪಾದಿಸಿರೋದು 300 ಎಕರೆ. ಹಾಕ್ರೋ ಸೆಂಟರ್ ಹಾಕಲ್ಲ. 4-5 ಕೋಟಿ ಹೋದ್ರೆ ಬೇಡ, ಭಯ ಆಗುತ್ತೆ. ಊರ್ ಸ್ಮಶಾನದಲ್ಲಿ ಬಿಸಾಕ್ತಾರೆ. ನಾವೆಲ್ಲ ಯಾವ್ದ್ರಿಂದ ಓಡ್ತಾ ಇದೀವಿ ಸರ್? ಕಾಣದ ಕಡಲಿಗೆ ಅಂಬಲಿಸಿದ ಮನ. ಸರ್ 200-300 ಎಕರೆ ಸಂಪಾದಿಸಿರೋರು ಸತ್ತೋಗಿದಾರಲ್ಲ ಸರ್. ಒಂದು 20 ಲಕ್ಷ ಬಂಡವಾಳ ಹಾಕಿ ಸಮಾಧಿ ನೀಟಾಗಿ ರೆಡಿ ಮಾಡಿದಾರ ಸರ್? ಇಲ್ಲ ಸರ್. ಆ ಮನುಷ್ಯ ಮಾತ್ರ 70-80 ವರ್ಷ ದುಡಿದು 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 ಮಕ್ಕಳು ಮೊಮ್ಮಕ್ಕಳು ಎಲ್ಲ. ನನಗ್ ಬಹಳ ಕ್ಲಾರಿಟಿ ಇದೆ. ನಾನು ದುಡ್ದಿದ್ದೆಲ್ಲ ಸಮಾಜಕ್ಕೆ ಖರ್ಚು ಮಾಡ್ತಿದ್ದೀನಿ. ನೋಡೋರು ಅನ್ಬೋದು, MLA ಬುದ್ಧಿ ಇಲ್ವೋ, 4 ಕಾಸು ಎತ್ತಿಟ್ಕೋಬೇಕಲ್ಲ, ಬುದ್ಧಿ ಇದೆಯಾ ಏನೋ? ಬಂದಿದ್ದೆಲ್ಲ ಆಂಬುಲೆನ್ಸ್ಗೆ ಸ್ಕಾಲರ್ಶಿಪ್ಗೂ ದುಡ್ಡು ಜಾಸ್ತಿ ಆಗಿ ಮಾಡ್ತಿಲ್ಲ ಸರ್. ದಾನ ಅಂದ್ರೆ ನಮಗ್ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದಾಗ ಮಾಡೋದು ಅಂತ ನಾನು ನಂಬಿರೋದು.